ಮುಡಾ ಸೈಟ್ ಹಗರಣ ದೂರುದಾರನೇ ಅರೆಸ್ಟ್ ಆಗಿದ್ದಾರೆ. ಸಿಎಸ್ ವಿರುದ್ಧದ ಆರೋಪವೇ ಮುಳುವಾಯ್ತಾ? ಹಾಗಾದ್ರೆ ಸ್ನೇಹಮಯಿ ಕೃಷ್ಣನನ್ನ ಇವತ್ತು ಬೆಂಗಳೂರು ಸಿಸಿಬಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಸಿಸಿಬಿ ಪೊಲೀಸರು ಸ್ನೇಹಮಯಿ ಕೃಷ್ಣ ಅವರನ್ನ ಬಂಧಿಸಿದ್ದಾರೆ. ಮುಡಾ ಮಾಜಿ ಆಯುಕ್ತ ನಟೇಶ್ ವಿರುದ್ಧ ಒಂದು ಆರೋಪವನ್ನ ಸ್ನೇಹಮಯಿ ಕೃಷ್ಣ ಅವರು ಮಾಡಿದ್ರು. ಇದಕ್ಕೆ ಪ್ರತಿದೂರು ದಾಖಲಿಸಿರುವಂತಹ ಡಿಬಿ ನಟೇಶ್ ಅವರು ಒಬ್ಬ ವ್ಯಕ್ತಿ ನನ್ನದು ಅಂತ ಹೇಳ್ಕೊಂಡು ಒಂದು ಆಡಿಯೋ ಕ್ಲಿಪ್ ಅನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಇದು ಫಾಲ್ಸ್ ಇನ್ಫಾರ್ಮೇಶನ್, ಸುಳ್ಳು ಸುದ್ದಿ ಹರಡಿಸ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸಿಸಿಬಿ ಪೊಲೀಸರು ಸ್ನೇಹಮಯಿ ಕೃಷ್ಣ ಅವರನ್ನ ಬಂಧಿಸಿದ್ದಾರೆ. ನಿನ್ನೆ ಕೂಡ ಸ್ನೇಹಮಯಿ ಕೃಷ್ಣ ಅವರೊಂದು ಆರೋಪವನ್ನ ಮಾಡಿದ್ರು. ಅದು ಕೂಡ ಸಿಎಸ್ ವಿರುದ್ಧವೇ, ಶಾಲಿನಿ ರಜನೀಶ್ ಅವರ ವಿರುದ್ಧವೇ ಆರೋಪ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೂಡ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಂತಹ ಶಾಲಿನಿ ರಜನೀಶ್ ಅವರು ಆ ರೀತಿಯಾಗಿ ನೀವು ಕೊಟ್ಟಿರುವಂತಹ ಒಂದು ದೂರಿನಲ್ಲಿ ಯಾವುದೇ ರೀತಿ ನೀವು ಸೂಕ್ತ ದಾಖಲೆಗಳನ್ನು ಒದಗಿಸಿಲ್ಲ, ಸೊ ಇದರಲ್ಲಿ ಹುರುಳಿಲ್ಲ ಅನ್ನುವಂಥದ್ದು ಅನಿಸ್ತಾ ಇದೆ. ಒಂದು ವೇಳೆ ಏನಾದರೂ ಇದರಲ್ಲಿ ಸೂಕ್ತ ದಾಖಲೆಗಳನ್ನು ಒದಗಿಸಿದ್ರೆ ಮುಂದಿನ ಕ್ರಮಗಳನ್ನು ಕೈಗೊಳ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದರು ಶಾಲಿನಿ ರಜನೀಶ್ ಅವರು. ಸೊ ಬಹುಶಃ ಈಗ ಗೊತ್ತಾಗಿರುವಂತಹ ಒಂದು ವಿಚಾರ ಅಂದರೆ ಈ ದೂರಿಗೆ ಸಂಬಂಧಪಟ್ಟಂತೆ ನೋಡಿ, ಈಗ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಏನು ಅರೆಸ್ಟ್ ಆಗಿದ್ದಾರೆ, ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಬಳಿ ಅವರನ್ನ ಬಂಧಿಸಿದ್ದಾರೆ, ಅಂದ್ರೆ ವಶಕ್ಕೆ ಪಡ್ಕೊಂಡಿದ್ದಾರೆ. ಡಿಬಿ ನಟೇಶ್ ಬಡ್ತಿಗಾಗಿ ಲಂಚ ಕೊಟ್ಟಿದ್ರು ಅನ್ನುವಂಥ ಒಂದು ಆರೋಪವನ್ನ ಮಾಡಿದ್ರು. ಅದು ಕೂಡ ಶಾಲಿನಿ ರಜನೀಶ್ ಅವ್ರಿಗೂ ಕೂಡ ಅದರ ಆ ಲಂಚದ ಹಣ ತಲುಪಿತ್ತು ಅನ್ನುವಂಥದ್ರ ಬಗ್ಗೆನೂ ಕೂಡ ಆರೋಪವನ್ನು ಮಾಡಿದ್ರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಮೇಲೂ ಕೂಡ ಅವರು ಆರೋಪ ಮಾಡಿದ್ರು. ಸಿಸಿಬಿಗೆ ದೂರು ನೀಡಿದಂತಹ ಮುಡಾ ಮಾಜಿ ಆಯುಕ್ತ ಡಿಬಿ ನಟೇಶ್, ಇದಕ್ಕೆ ಸಂಬಂಧಪಟ್ಟಂತೆ ಡಿಬಿ ನಟೇಶ್ ಅವರು ಕೌಂಟರ್ ಫೈಲ್ ಮಾಡಿದ್ರು. ನನ್ನದು ಅಂತ ಹೇಳ್ಕೊಂಡು ಒಂದು ಆಡಿಯೋ ಕ್ಲಿಪ್ ಅನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಈ ಥರ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ಇದು ಫೇಕ್ ನ್ಯೂಸ್, ವಿನಾಕಾರಣ ನಮ್ಮ ತೇಜೋವಧೆಗೆ ಪ್ರಯತ್ನಿಸ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಡಿಬಿ ನಟೇಶ್ ಅವರು ದೂರನ್ನು ಕೊಟ್ಟರು. ಆ ದೂರು ಆಧರಿಸಿ ಈಗ ಸ್ನೇಹಮಯಿ ಕೃಷ್ಣ ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಗಿತ್ತು. ಡಿಬಿ ನಟೇಶ್ ಅವರು ಒಂದು FIR ದಾಖಲು ಮಾಡಿದರು. ಸ್ನೇಹಮಯಿ ಕೃಷ್ಣ ವಿರುದ್ಧ ದಾಖಲಾಗಿದ್ದಂಥ FIR ಇದು. BNS 335, 336, 340 ಮತ್ತು IT ಆಕ್ಟ್ 66ರ ಅಡಿಯಲ್ಲಿ ಕೇಸ್ ದಾಖಲಾಗಿತ್ತು. ಈ ಕೇಸ್ ಸಂಬಂಧಪಟ್ಟಂತೆ FIR ಮಾಡಿಕೊಂಡಿದ್ದಂತಹ ಪೊಲೀಸರು ಇವತ್ತು ಸಿಟಿ ಸಿವಿಲ್ ಕೋರ್ಟ್ಗೆ ಬಂದಿದ್ದಂತಹ ಸ್ನೇಹಮಯಿ ಕೃಷ್ಣ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದೆ ಏನು ಡೆವಲಪ್ಮೆಂಟ್ ಆಗುತ್ತೆ ಅನ್ನುವಂಥದ್ದು ಕುತೂಹಲ. ಯಾಕಂದರೆ ಸ್ನೇಹಮಯಿ ಕೃಷ್ಣ ಅವರು ಸಾಲು ಆರೋಪಗಳನ್ನು ಮಾಡ್ತಾ ಬಂದಿದ್ದರು. ಈ ಹಿಂದೆ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ CM ಸಿದ್ದರಾಮಯ್ಯವರು ಮತ್ತು ಅವರ ಪತ್ನಿ ಅವರು ಸೇರಿದಂತೆ ಮುಡಾದಲ್ಲಿ ಸಾಕಷ್ಟು ಅಕ್ರಮಗಳು ನಡೀತಾ ಇವೆ ಅನ್ನುವಂಥದ್ರ ಬಗ್ಗೆ ಮುಡಾ ಅಧಿಕಾರಿಗಳ ಮೇಲೂ ಕೂಡ ಆರೋಪವನ್ನು ಮಾಡಿದರು. ಈ ಹಿಂದೆ ಇದ್ದಂತಹ ಡಿಬಿ ನಟೇಶ್ ಅವರು ಮುಡಾದಲ್ಲಿ ಏನಿದ್ರು ಆಯುಕ್ತರಾಗಿ ಆ ಸಂದರ್ಭದಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೆದಿವೆ, ಇವರು ಲಂಚ ಪಡೆದಿದ್ದಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಆರೋಪವನ್ನು ಮಾಡಿದರು ಸ್ನೇಹಮಯಿ ಕೃಷ್ಣ ಅವರು. ಇನ್ನೂ ಮುಂದುವರೆದು ನಿನ್ನೆ ಮಾಡಿದಂಥ ಒಂದು ಆರೋಪ ಅಂತ ಹೇಳಿದ್ರೆ, ಡಿಬಿ ನಟೇಶ್ ಅವರಿಗೆ ಬಡ್ತಿ ನೀಡೋದಕ್ಕೆ, ಅಂದರೆ ಪ್ರಮೋಷನ್ ಕೊಡೋದಕ್ಕೆ ಶಾಲಿನಿ ರಜನೀಶ್ ಅವರು ರೆಫರ್ ಮಾಡಿದ್ದಾರೆ. ಅದು ಕೂಡ ಲಂಚ ತಗೊಂಡು ಅನ್ನುವಂಥದ್ರ ಬಗ್ಗೆ ಒಂದು ಆರೋಪವನ್ನು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಶಾಲಿನಿ ರಜನೀಶ್ ಅವರು ಕೂಡ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಅಂದರೆ ಇವ್ರು ಮಾಡಿರುವಂಥ ಒಂದು ಆರೋಪ ಏನಿದೆ ಅದು ನಿರಾಧಾರ, ಯಾವುದೇ ರೀತಿಯಾದಂಥ ಒಂದು ದಾಖಲೆಗಳು ಕೂಡ ಒದಗಿಸಿಲ್ಲ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಏನಾದರೂ ಸೂಕ್ತ ದಾಖಲೆಗಳನ್ನು ಒದಗಿಸಿದರೆ ನಾವು ಕ್ರಮಗಳನ್ನು ಕೈಗೊಳ್ತೀವಿ ಅನ್ನುವಂಥದ್ರ ಬಗ್ಗೆಯೂ ಕೂಡ ಅವರು ತಿಳಿಸಿದರು. ಈಗ ಮುಂದುವರೆದು ಇವತ್ತೇನು ಡಿಬಿ ನಟೇಶ್ ಅವರ ಒಂದು ವಿಚಾರ ಹೊರಬಂದಿತ್ತು, ಅಥವಾ ಅವರ ಲಂಚಕ್ಕೋಸ್ಕರ ಅವರು ಬಡ್ತಿಗೋಸ್ಕರ ಅವರು ಲಂಚ ಕೊಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಏನು ಆರೋಪ ಮಾಡಿದರು, ಅದಕ್ಕೆ ಆ ವಿಚಾರವನ್ನು ಇಟ್ಕೊಂಡು ಇವತ್ತು ಡಿಬಿ ನಟೇಶ್ ಅವರು ಕೂಡ ಒಂದು ಕಂಪ್ಲೇಂಟನ್ನು ಫೈಲ್ ಮಾಡಿದ್ರು. ಸ್ನೇಹಮಯಿ ಕೃಷ್ಣ ಅವರು ವಿನಾಕಾರಣ ನಮ್ಮ ತೇಜೋವಧೆಗೆ ಪ್ರಯತ್ನಿಸ್ತಾ ಇದ್ದಾರೆ, ಯಾವುದೇ ರೀತಿಯಾದಂಥ ಹುರುಳಿಲ್ಲ. ಅವರು ಮಾಡಿರುವಂಥ ಒಂದು ಆರೋಪ ಅಥವಾ ಅವರೇನು ಒಂದು ಆಡಿಯೋ ಕ್ಲಿಪ್ಪನ್ನು ನಂದು ಅಂತ ಹೇಳಿ ಹಾಕಿದ್ದಾರೆ, ಅಂದರೆ ಡಿಬಿ ನಟೇಶ್ ಅವರು ಮಾತಾಡಿದ್ದಾರೆ ಅಂತ ಹೇಳಿರುವಂಥ ಒಂದು ಆಡಿಯೋ ಕ್ಲಿಪ್, ಅದು ಕೂಡ ಫೇಕು, ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅನ್ನುವಂಥದ್ರ ಬಗ್ಗೆ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ, ತೇಜೋವಧೆಗೆ ಪ್ರಯತ್ನಿಸ್ತಾ ಇದ್ದಾರೆ ಅಂತ ಹೇಳಿ ಒಂದು ಕಂಪ್ಲೇಂಟನ್ನು ಲಾಂಚ್ ಮಾಡಿದರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಕಿರಣ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈಗ ಸ್ನೇಹಮಯಿ ಕೃಷ್ಣ ವಿರುದ್ಧ ದಾಖಲಾಗಿರುವಂಥ ಒಂದು ದೂರು FIRನಲ್ಲಿ ಪ್ರಮುಖವಾಗಿ ಏನು ಹೇಳಿದೆ, ಬಹುಶಃ ನಿನ್ನೆ ಅವರು ಮಾಡಿದಂಥ ಒಂದು ಆರೋಪ ಏನಿತ್ತು ಅದರ ಮುಂದುವರೆದ ಭಾಗನ, ಅದಕ್ಕೆ ಸಂಬಂಧಪಟ್ಟಂತೆಯೇ ಈ ಒಂದು ಅರೆಸ್ಟ್ ಆಗಿದೆ ಅನ್ನುವಂಥದ್ದನ್ನು ಹೇಳ್ಬೋದು, ಅಥವಾ FIRನಲ್ಲಿ ಏನಿದೆ, ಏನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಕಿರಣ್?
ಹೌದು ರೆಹಮಾನ್, ಈಗಾಗಲೇ ಕೂಡ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧವಾಗಿ ದಾಖಲಾಗಿದ್ದಂತಹ FIR ಹಿನ್ನೆಲೆಯಲ್ಲಿ ಈಗಾಗಲೇ CCB ಪೊಲೀಸರು ಅವರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಿರುವಂಥದ್ದು. ಸದ್ಯ ನಾನೀಗ ಶಾಂತಿನಗರದ CCB ಮುಖ್ಯ ಕಚೇರಿಯ ಮುಂಭಾಗದಲ್ಲಿದ್ದೀನಿ. ಇಲ್ಲೇ ಈ ಒಂದು ಕಚೇರಿಯಲ್ಲಿ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರ ಒಂದು ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ಅಂದರೆ ಮೂಡದ ಮಾಜಿ ಆಯುಕ್ತ KS ಅಧಿಕಾರಿ ನಟೇಶ್ ಅವರ ವಿರುದ್ಧ ಅಂದರೆ ಏನು ಶಾಲಿನಿ ರಜನೀಶ್ ಅವರಿಗೆ ಲಂಚವನ್ನು ಕೊಟ್ಟಿದ್ರು, ಅಂದರೆ ಬಡ್ತಿಗಾಗಿ ನಟೇಶ್ ಅವರು ಶಾಲಿನಿ ರಜನೀಶ್ ಅವರಿಗೆ ಲಂಚವನ್ನು ಕೊಟ್ಟಿದ್ರು ಅನ್ನೋಂಥ ಒಂದು ಆರೋಪವನ್ನು ಮಾಡಿದ್ರು. ಆ ನಿಟ್ಟಿನಲ್ಲಿ ನಟೇಶ್ ಅವರು ಒಂದು ದೂರನ್ನು ಕೂಡ ದಾಖಲಿಸಿದ್ರು. ಆ ದೂರಿನ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ CCBಯ ಪೊಲೀಸರು FIR ಅನ್ನು ದಾಖಲಿಸಿಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಸಿಟಿ ಸಿವಿಲ್ ಕೋರ್ಟ್ನ ಮುಂಭಾಗದಲ್ಲಿ ಸ್ನೇಹಮಯಿ ಕೃಷ್ಣ ಅವರನ್ನ ವಶಕ್ಕೆ ಪಡೆದಿರುವಂಥ ಪೊಲೀಸರು ಶಾಂತಿನಗರದ CCB ಮುಖ್ಯ ಕಚೇರಿಗೆ ಕರ್ಕೊಂಡು ಬಂದು ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಒಂದು ಎರಡನೇದು ಸ್ನೇಹಮಯಿ ಕೃಷ್ಣ ಅವರ ಹಿರಿಯ ಪುತ್ರ ವಿವೇಕ್ ಅವರು ಕೂಡ ಈಗಾಗಲೇ ದಾಖಲೆಗಳ ಸಮೇತವಾಗಿ, ಅಂದರೆ ಕೈಯಲ್ಲಿ ಒಂದಷ್ಟು ದಾಖಲೆಗಳನ್ನು ತೆಗೆದುಕೊಂಡು ಬಂದು ಪೊಲೀಸರ ಮುಂಭಾಗದಲ್ಲಿ ಕೂತಿದ್ದಾರೆ. ನಾನು ಕೂಡ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ವಿವೇಕ್ ಅವರ ದೃಶ್ಯಗಳನ್ನು. CCB ಮುಖ್ಯ ಕಚೇರಿಯಲ್ಲಿ ಅವರು ಕೂಡ ಕುಳಿತುಕೊಂಡಿರುವಂಥದ್ದು. ಅಂದರೆ ತಮ್ಮ ತಂದೆಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ CCB ಅಧಿಕಾರಿಗಳ ಜೊತೆಯಲ್ಲಿ ಮಾತುಕತೆ ಮಾತಾಡಲಿಕ್ಕೆ ಈಗಾಗಲೇ ಆಗಮಿಸಿರುವಂಥ, ಅಂದರೆ ಇಲ್ಲಿ ಪ್ರಮುಖವಾಗಿರುವಂಥ ವಿಚಾರ ಅಂತ ಹೇಳಿದ್ರೆ ನಿನ್ನೆ ಅಷ್ಟೇ ಸಾಮಾಜಿಕ ಜಾಲತಾಣದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಈ ಸುದ್ದಿ ಕೂಡ ವೈರಲ್ ಆಗಿತ್ತು. ಅಂದರೆ ಶಾಲಿನಿ ರಜನೀಶ್ ಅವರಿಗೆ ನಟೇಶ್ ಅವರು ಬಡ್ತಿಗಾಗಿ ಲಂಚವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಆಡಿಯೋ ಕೂಡ ವೈರಲ್ ಆಗಿತ್ತು. ಆ ನಿಟ್ಟಿನಲ್ಲಿ ನಟೇಶ್ ಅವರು ಈಗಾಗಲೇ ಕೂಡ ದೂರನ್ನು ದಾಖಲಿಸಿದ್ರು. ದೂರಿನ ಹಿನ್ನೆಲೆಯಲ್ಲಿ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧವಾಗಿ FIR ಕೂಡ ದಾಖಲಾಗಿರುವಂಥದ್ದು. FIR ದಾಖಲಾದಂತಹ ಹಿನ್ನೆಲೆಯಲ್ಲಿ CCB ಪೊಲೀಸರು ಸದ್ಯ ಸಿಟಿ ಸಿವಿಲ್ ಕೋರ್ಟ್ ಬಳಿ ಸ್ನೇಹಮಯಿ ಕೃಷ್ಣ ಅವರನ್ನ ವಶಕ್ಕೆ ಪಡೆದು ಇಲ್ಲಿ ಮುಖ್ಯ ಕಚೇರಿ ಏನಿದೆ ಶಾಂತಿನಗರದ ಮುಖ್ಯ ಕಚೇರಿಯಲ್ಲಿ ಈಗಾಗಲೇ ಕೂಡ ವಿಚಾರಣೆ ನಡೆಸ್ತಿರುವಂತಹ ಹಿನ್ನೆಲೆಯಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಹಿರಿಯ ಪುತ್ರ ಏನಿದ್ದಾರೆ ವಿವೇಕ್ ಅವರು ಕೂಡ ಬಂದಿರುವಂಥದ್ದು. ವಿವೇಕ್ ಅವರು ಬಂದು ಪೊಲೀಸರ ಜೊತೆಯಲ್ಲಿ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ತಂದೆಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಕೇಸಿನ ಅಡಿಯಲ್ಲಿ ಯಾವ ವಿಚಾರದಲ್ಲಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಅಂತೇಳಿ ಒಂದಷ್ಟು ದಾಖಲಾತಿಗಳನ್ನು ಕೂಡ ತಂದಿದ್ದಾರೆ ಅನ್ನುವಂಥದ್ದು. ದಾಖಲಾತಿಗಳೊಂದಿಗೆ ತಮ್ಮ ತಂದೆಯ ವಿಚಾರದಲ್ಲಿ ಪೊಲೀಸರ ಜೊತೆಯಲ್ಲಿ ಈಗಾಗಲೇ ಮಾತುಕತೆಗೆ ಕೂಡ ಮುಂದಾಗಿರುವಂಥದ್ದು. ಸಾಮಾನ್ಯವಾಗಿ ಇನ್ನೊಂದಷ್ಟು ಕಾಲ ಅವರ ವಿಚಾರಣೆ ನಡೆಯುತ್ತೆ ಅನ್ನೋಂಥ ಒಂದು ಮಾತುಗಳನ್ನು ಈಗಾಗಲೇ ಕೂಡ CCB ಅಧಿಕಾರಿಗಳು ಹೇಳ್ತಿರುವಂಥದ್ದು. ನಂತರದಲ್ಲಿ ಅಂದರೆ ಅವರನ್ನ ವಿಚಾರಣೆ ಮುಗಿದ ನಂತರದಲ್ಲಿ ಅವ್ರು ಏನು ಹೇಳ್ತಾರೆ, ಅವ್ರ ಹತ್ರ ಇದ್ದಂತಹ ದಾಖಲಾತಿಗಳು ಮತ್ತು ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿರುವಂತಹ ಆಡಿಯೋ ಯಾರ್ದು, ಅಂದರೆ ಸತ್ಯವಾ ಇಲ್ವಾ, ಇವೆಲ್ಲವನ್ನು ಕೂಡ CCB ಪೊಲೀಸರು ಇನ್ನಷ್ಟೇ ವಿಚಾರಣೆ ಮೂಲಕ ಸತ್ಯತೆಯನ್ನು ತಿಳಿದುಕೊಳ್ಳಿರುವಂಥದ್ದು. ಥ್ಯಾಂಕ್ ಯು ಕಿರಣ್. ಒಟ್ಟಲ್ಲಿ BNS 335, 336 ಮತ್ತು 340 ಅಡಿಯಲ್ಲಿ ಈಗೇನು ಒಂದು ಪ್ರಕರಣ ದಾಖಲಾಗಿದೆ. ಅಂದರೆ ತಪ್ಪು ಮಾಹಿತಿಯನ್ನು ನೀಡುವಂಥದ್ದು, ಜೊತೆಗೆ ಫೋರ್ಜ್ಡ್ ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡುವಂಥದ್ದು, ಒಂದು ಎಲೆಕ್ಟ್ರಾನಿಕ್ ರೆಕಾರ್ಡನ್ನು ಕ್ರಿಯೇಟ್ ಮಾಡುವಂಥದ್ದು, ಫೋರ್ಜರಿ ಮಾಡುವಂಥದ್ದು, ಈ ಥರದ ಒಂದಷ್ಟು ಸೆಕ್ಷನ್ಗಳು ಈಗ ಸ್ನೇಹಮಯಿ ಕೃಷ್ಣ ಅವರ ಮೇಲೆ ದಾಖಲಾಗಿದೆ.